ಆದರೆ ಕೃಷ್ಣ, ನಾನು ಸ್ನೇಹಿತನನ್ನು ಬಿಟ್ಟುಕೊಡುವುದಿಲ್ಲ. ಯುದ್ಧ ಮಾಡಿಯೇ ಮಾಡುತ್ತೇನೆ. ನಿನಗೆ ನನ್ನ ಮೇಲೆ ನಿಜವಾಗಿಯೂ ಪ್ರೀತಿ ಇದ್ದರೆ ಒಂದು ಉಪಕಾರ ಮಾಡುತ್ತೀಯಾ? ನನ್ನ ಕೋರಿಕೆಯನ್ನು ನಡೆಸಿಕೊಡುತ್ತೀಯಾ ಎಂದನು. ದೃಷ್ಟಿಯನ್ನು ತಗ್ಗಿಸಿ ಕೇಳುತ್ತಿದ್ದ ಕೃಷ್ಣನು ಅದೇನು ಎನ್ನುವಂತೆ ತಲೆ ಎತ್ತಿದನು. ಕೃಷ್ಣನ ಬಲಗೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು, ರಾಧೆಯನು, ನಾನು ಸಾಯುವವರೆಗೆ ಇದನ್ನು ರಹಸ್ಯವಾಗಿಡುತ್ತೇನೆ ಎಂದು ಮಾತು ಕೊಡು. ಮೃದು ಹೃದಯದವನು ರುಜು ಬುದ್ಧಿಯವನೂ ಆದ ಯುಧಿಷ್ಠಿರನು ನಾನು ಅವನ ಅಣ್ಣನೆಂದು ತಿಳಿದರೆ ಯುದ್ಧದಲ್ಲಿ ಗೆದ್ದರೂ ಸಹ ರಾಜನಾಗಲು ಒಪ್ಪಲಾರ. ಸಜ್ಜನನಾದ ಅವನು ಚಕ್ರವರ್ತಿಯಾಗಬೇಕು. ಅವನಿಗೆ ಜೀವನದುದ್ದಕ್ಕೂ ಮುನ್ನಡೆಸುವುದಕ್ಕೆ ನೀನಿದ್ದೀಯ. ಯುದ್ಧ ಮಾಡುವುದಕ್ಕೆ ಅರ್ಜುನನಿದ್ದಾನೆ. ಸೇನಾಧಿಪತಿಯಾಗುವುದಕ್ಕೆ ಭೀಮನಿದ್ದಾನೆ. ನಕುಲ ಸಹದೇವರಿದ್ದಾರೆ. ಅವರು ಗೆದ್ದೇ ಗೆಲ್ಲುತ್ತಾರೆ. ನಮ್ಮ ಸೋಲು ಖಂಡಿತ. ಆದರೆ ಕೃಷ್ಣ, ಯಶಸ್ವಿ ಬದುಕಿಗೂ ಏಕಮುಖ ಪ್ರೇಮದ ಹಾಗೆ ಅದರದ್ದೇ ಆದ ಕಾಮನ ಬಿಲ್ಲು ಇರುತ್ತದೆ. ಬದುಕಿಗೆ ಇಂದ್ರಚಾಪಕ್ಕೆ ಮುಳುಗುವ ಸೂರ್ಯನ ಕಿರಣಗಳನ್ನು ಚದುರಿಸುವ ಕಣ್ಣೀರ ಬಿಂದುಗಳೇ ಬೇಕು. ನನ್ನದು ಅಂತಹುದೇ ಬದುಕು. ನನ್ನ ಕೊನೆಯ ದಿನಗಳಾದರೂ ಈ ಕಾಮನ ಬಿಲ್ಲು ಬೆಳಗಿ ಸಾವಿನ ಹಾದಿಯನ್ನು ಸುಗಮಗೊಳಿಸಲಿ ಎಂದು ನನ್ನ ಆಸೆ. ಕೃಷ್ಣ, ಈಗ ನೀನು ಈ ಹೊಸ ಸಂಬಂಧಗಳನ್ನು ತಿಳಿಸಿ ನನ್ನ ಮನಸ್ಸಿನ ಮೇಲೆ ಮೋಡ ಮುಸುಕುವಂತೆ ಮಾಡುತ್ತಿದ್ದೀಯ. ಆದರೆ ನನ್ನ ಹಾದಿ ನಿಚ್ಚಳವಾಗಿದೆ. ಕೃಷ್ಣ, ಬಹುಶಃ ನಾವು ಗೆಳೆಯರಂತೆ ಭೇಟಿಯಾಗುತ್ತಿರುವುದು ಇದೇ ಕೊನೆಯ ಬಾರಿ. ಯುದ್ಧಭೂಮಿಯಲ್ಲಿ ನಾವು ಭೇಟಿಯಾಗಬಹುದು. ಅದರಲ್ಲಿ ನಾನು ಸಾಯುವುದು ಖಂಡಿತ. ಅಂತೆಯೇ ಪಾಂಡವರು ಗೆಲ್ಲುವುದು ಖಚಿತ ಎಂದನು. ಕೃಷ್ಣನು, ಅಷ್ಟು ಖಚಿತವಾಗಿ ಹೇಗೆ ಹೇಳುತ್ತೀ ಎನ್ನಲು ರಾಧೆಯನು, ನನಗೆ ಗೊತ್ತು. ಕುರುಕ್ಷೇತ್ರದಲ್ಲಿ ನಡೆಯುವ ಯುದ್ಧ ಒಂದು ಯಜ್ಞ. ನೀನು ಅದರ ಅಧ್ವೈರ್ಯ. ಅರ್ಜುನನೇ ಕರ್ತೃ. ಉಳಿದ ಪಾಂಡವರು ನಿನ್ನ ಕೈಗೊಂಬೆಗಳು. ಇದರ ಕೊನೆಗಳು ನನಗೆ ಸ್ಪಷ್ಟವಾಗಿದೆ. ಭೀಷ್ಮ, ದ್ರೋಣ, ನಾನು, ಧೃತರಾಷ್ಟ್ರರು, ಇನ್ನುಳಿದ ಸಮಸ್ತ ರಾಜರುಗಳು ರಣರಂಗದಲ್ಲಿ ಸತ್ತು ವೀರ ಸ್ವರ್ಗವನ್ನು ಪಡೆಯುವೆವು. ಅರ್ಜುನನಿಂದ ನೀನು ಕೊಲ್ಲಿಸಿದಾಗ ಈ ಯಜ್ಞ ಕೊನೆಯ ಹಂತಕ್ಕೆ ಬರುವುದು. ಭೀಮನು ದುರ್ಯೋಧನನ ತೊಡೆ ಮುರಿದಾಗ ಅದು ಕೊನೆಗೊಳ್ಳುವುದು. ಎಲ್ಲವೂ ನನ್ನ ಮನಸ್ಸಿನ ಪರದೆಯ ಮೇಲೆ ನಿಚ್ಚಳವಾಗಿ ಕಾಣುತ್ತಿದೆ. ಅದಕ್ಕಾಗಿಯೇ ಕಾಯುತ್ತಿದ್ದೇನೆ. ಕೃಷ್ಣ, ಈ ಜೀವನ ನನಗೆ ಸಾಕಾಗಿ ಹೋಗಿದೆ. ನಾವಿನ್ನು ಸ್ವರ್ಗದಲ್ಲಿ ಭೇಟಿಯಾಗೋಣ. ಅಲ್ಲಿ ನಾನು ನನ್ನ ತಂದೆ ತಾಯಿಗಳನ್ನೂ ಸೋದರರನ್ನೂ ಕಾಣುವೆನು. ಈಗ ಇನ್ನು ಹೊರಡೋಣ ಎಂದನು. ಕೃಷ್ಣನು ರಾಧೆಯನನ್ನು ಬಿಗಿದಪ್ಪಿದನು. ಪ್ರೀತಿಯಿಂದ ಕೈ ಹಿಸುಕಿದನು. ರಾಧೆಯನು ಕಣ್ಣುರೆಸಿಕೊಂಡು ನೋವಿನ ನಗುವನ್ನು ನಕ್ಕನು. ಇಬ್ಬರು ರಥವನ್ನೇರಿದರು. ಮುಂದುವರಿಯುವುದು.